ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದ ಕೋಲಹಳ್ಳಿ ಗುಣಿಬಸವೇಶ್ವರ ರಥೋತ್ಸವ. ಹೌದು ವೀಕ್ಷಕರೇ, ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕೋಲಹಳ್ಳಿ ಶ್ರೀ ಕ್ಷೇತ್ರ ಗ್ರಾಮದಲ್ಲಿ ನಡೆದ ಪಾವಾಡ ಪುರುಷ ಶ್ರೀ ಗುಣಿಬಸವೇಶ್ವರ ರಥೋತ್ಸವವು ಅದ್ದೂರಿಯಾಗಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನೆರವೇರಿಯಿತು. ರಾಜ್ಯ ಹಾಗೂ ಹೊರ ರಾಜ್ಯದಲ್ಲಿ ಜಿಲ್ಲೆಗಳಿಂದ ಜನರು ಆಗಮಿಸಿದ್ದರು. ಯಾತ್ರಾತೀರ್ಥಗಳು ದೇವಾಲಯಕ್ಕೆ ಸಾಗರದಂತೆ ಹರಿದು ಬಂದವರು. ಆದ್ದರಿಂದ ದಿನವಿಡೀ ಪಾದಯಾತ್ರೆ ಮೂಲಕ ಭಕ್ತರು ಜಾತ್ರೆಗೆ ಆಗಮಿಸಿದ್ದರು. ಹೆಚ್ಚಾಗಿ ಭಕ್ತರು ದೇವಾಲಯಕ್ಕೆ ಆಗಮಿಸಿದ್ದರು. ಪೊಲೀಸರು ಅಂದಾಜಿನ ಪ್ರಕಾರ 2 ಲಕ್ಷಕ್ಕೂ ಅಧಿಕ ಜನರು ಜಾತ್ರೆಗೆ ಆಗಮಿಸಿದ್ದರು. ರಥವನ್ನು ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಯಿತು. ದೇವತೆಗಳ ಭಾವಚಿತ್ರ, ಬಾಳೆ ದಿಂಡು, ಮಾನವಿ ತೋರಣಗಳಿಂದ ಅಲಂಕರಿಸಲಾಯಿತು. ಮಠದ ಪೀಠಾಧಿಪತಿ ಶ್ರೀ ಪಟ್ಟದ ಚಿನ್ನಸ್ವಾಮೀಜಿಯವರ ನೇತೃತ್ವದಲ್ಲಿ ವಾದ್ಯ ತಂಡಗಳು ಕೊಟ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ದೇಗುಲದಲ್ಲಿ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿಸಿಕೊಂಡು ಮೆರವಣಿಗೆ ನಡೆಸಲಾಯಿತು. ಕೊಟ್ರೇಶ್ವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಬಿರುದಾವಳಿಗಳನ್ನು ಹೇಳುತ್ತಾ ಭಜಂತ್ರಿಗಳೊಂದಿಗೆ ಸಂಬಂಧಪಟ್ಟ ವಿಧಾರರು, ಅರ್ಚಕರು ರಥೋತ್ಸವದ ಕಡೆಗೆ ಉತ್ಸವ ಮೂರ್ತಿಯನ್ನು ಕರೆತಂದರು. ಅಲ್ಲಿ ಪೂಜೆಯನ್ನು ನೆರವೇರಿಸಿ ಸ್ವಾಮೀಜಿಯ ಪಟ್ಟವನ್ನು ಹರಾಜು ಮಾಡಲಾಯಿತು. ನಂತರ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು. ರಥವು ಚಾಲನೆಯಾಗುತ್ತಿದ್ದಂತೆ ಭಕ್ತರು ಜೋರಾಗಿ ಕೋಲಹಳ್ಳಿ ಬಸವೇಶ್ವರ ದೊರೆಗೆ ನೀನಗಾರರು ಸರಿಯೇ ಸರಿ ಸರಿ ಎಂದವರು ಹಲ್ಲು ಮುರಿಯೇ ಬಹುಕಂಪಾರಕ್ ಎಂದು ರಥೋತ್ಸವ ದೋಷಗಳನ್ನು ಕೂಗುತ್ತಾ ತೆರೆಗೆ ಬಾಳೆಹಣ್ಣು, ಉತ್ತತ್ತಿ ಹಣ್ಣುಗಳನ್ನು ಎಸೆಯುತ್ತಿದ್ದವರು ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಗುಣಿಬಸವೇಶ್ವರ ಕೃಪೆಗೆ ಪಾತ್ರರಾದರು. ಪ್ರತಿ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವಕ್ಕೆ ಆಗಮಿಸಿದ್ದರು. ಹಾಗಾಗಿ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಮಾಡಬೇಕಾಯಿತು. ವಾಹನ ನಿಲುಗಡೆಗೆ ಸಂಬಂಧಿಸಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಮುಂಜಾಗೃತವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಾಗಿತ್ತು. ಜಾತ್ರೆಯ ಸಮಯದಲ್ಲಿ ಯಾವುದೇ ಅವಘಡವಾಗದಂತೆ ಪೊಲೀಸರು ಎಚ್ಚರಿಕೆಯಿಂದ ಇದ್ದರು, ಕಾರ್ಯವನ್ನು ನಿರ್ವಹಿಸಿದರು. ಈ ಜಾತ್ರೆಯಲ್ಲಿ ವಿಶೇಷವೇನೆಂದರೆ ಮೊದಲಿನಿಂದಲೂ ಗೃಹ ಉಪಯೋಗಿ ವಸ್ತುಗಳು ಹಾಗೂ ಕೃಷಿಗೆ ಸಂಬಂಧಿಸಿದ ಕೃಷಿ ಚಟುವಟಿಕೆಗಳ ಉಪಕರಣಗಳನ್ನು ಜಾತ್ರೆಗಳಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ರಂಟೆ, ಕುಂಟೆ, ಕುರಗಿ, ಸೇಡಿ, ಬಿತ್ತುವ ಸಾಧನ ಮುಂತಾದವುಗಳನ್ನು ರೈತರು ಜಾತ್ರೆಯಲ್ಲಿ ಕೊಂಡುಕೊಳ್ಳುತ್ತಿದ್ದರು. ಇದರಿಂದ ಶುಭವಾಗುತ್ತೆ ಎಂದು ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಶ್ರೀಪಟ್ಟದ ಚೆನ್ನಯ್ಯ ಸ್ವಾಮಿ, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್, ಧರ್ಮ ಆದಾಯ ದತ್ತಿ ಮತ್ತು ಮುರಾರ್ಜಿ ಪುಷ್ಪಾವತಿ, ಮೈಲಾರಲಿಂಗೇಶ್ವರ ದೇವಸ್ಥಾನದ ಆಡಳಿತ ಅಧಿಕಾರಿ ಮಲ್ಲಪ್ಪ, ಸಿಬ್ಬಂದಿಗಳಾದ ಕೊಟ್ರೇಶ್ ಚನ್ನಬಸಪ್ಪ, ಗಂಗಾಧರ್, ಪ್ರಧಾನ ಅರ್ಚಕರಾದ ಪೂಜಾರ ಶರಣಪ್ಪ, ಪೂಜಾರ ಹಾಲೇಶಿ, ಡಿವೈಎಸ್ಪಿ ಸಂತೋಷ್ ಚೌಹಾಣ್, ಸಿಪಿಐ ಮಹಾಂತೇಶ್ ಸರ್ಜನ್, ಪಿಎಸ್ಐಗಳಾದ ಶಂಭುಲಿಂಗಯ್ಯ ಹಿರೇಮಠ್, ಕಿರಣ್ ಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿ, ಗ್ರಾಮದ ಮುಖಂಡರು ಕಂಚಿಗೇರಿ ನಾಗೇಶ್, ಪೂಜಾರ್ ಕೋಟೇಶ್, ಮಲ್ಲೇಶ್ ಎಂ, ವೆಂಕಟೇಶ್, ಅಲಗಿಲ್ವಾಡ್, ಪಟ್ಟಣದ ವೆಂಕಟೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತಿ ಇದ್ದರು. ಈ ಸಂದರ್ಭದಲ್ಲಿ ಕೋಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದುರ್ಗಪ್ಪ ನೀರು ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕೆಲಸ ಮಾಡಿದ್ದರಿಂದ ಜಾತ್ರೆಗೆ ಬಂದ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಬಂದಿಲ್ಲ ಎಂದು ಗ್ರಾಮಸ್ಥರು ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ಬಿ ಸಲೀಂ ಸಾಬ್, ಕುಂಬಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ.